ಸಿಡಿಲು ಬಡಿದು ಮೃತಪಟ್ಟ ಯುವಕ. ಸಿಡಿಲಿಗೆ ಸಿಕ್ಕು ಸಾವನ್ನಪ್ಪಿದ ಸುನೀಲ್ ಕುಮಾರ್. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಗುಡುಪಲಿಯಲ್ಲಿ ನಡೆದ ಘಟನೆ ಇದು. ಕುಟುಂಬಕ್ಕೆ ಸಾಂತ್ವನ ಹೇಳಲು ಧಾವಿಸಿ ಬಂದ ಸರ್ಕಾರಿ ಅಧಿಕಾರಿಗಳು. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ. ಎಸ್, ರಟ್ಟಿಹಳ್ಳಿ ತಾಲೂಕಿನ ಗುಡುಪಲ್ಲಿಯಲ್ಲಿ ಸುನೀಲ್ ಕುಮಾರ್ ಎಂಬ ಯುವಕನು ಸೋಮವಾರ ಬೆಳಗ್ಗೆ ಜಮೀನೊಂದರ ಅಳತೆ ಮಾಡಿ ಕಲ್ಲು ಗೂಟ ಹಾಕುವ ಕೂಲಿ ಕೆಲಸಕ್ಕೆ ಹೋಗಿದ್ದ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಏಕಾಏಕಿ ಗುಡುಗು ಸಿಡಿಲು ಸಮೇತವಾಗಿ ವಿಪರೀತ ಮಳೆ ಆರಂಭವಾಗಿದೆ. ಕೆಲಸ ನಿಲ್ಲಿಸಿ ಹೊಲದಲ್ಲಿ ನಡ್ಕೊಂಡು ಮನೆಗೆ ತೆರಳುವಾಗ ಸಿಡಿಲು ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಎಂದು ಮೃತ ಸುನೀಲ್ ಕುಮಾರ್ ತಂದೆ ಸುರೇಶಪ್ಪ ರಟ್ಟಿಹಳ್ಳಿ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಸಿಡಿಲು ಬಡಿದು ಮೃತಪಟ್ಟ ಸುನೀಲ್ ಕುಮಾರ್ ಸುರೇಶಪ್ಪ ಕಾಳೇರ್ ಅವರ ಮನೆಗೆ ಶಾಸಕ ಯುಬಿ ಬಣಕಾರ್ ಮತ್ತು ತಹಸೀಲ್ದಾರ್ ಶ್ವೇತಾ ಅಮರಾವತಿಯವರು ಮಂಗಳವಾರ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಮೃತ ಈ ಸುನೀಲ್ ಕುಮಾರ್ ಸುರೇಶಪ್ಪ ಕಾಳೇರ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ತಹಸೀಲ್ದಾರ್ ಶ್ವೇತಾ ಅಮರಾವತಿಯವರು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಪಿಎಸ್ಐ ಕೃಷ್ಣಪ್ಪ ತೋಪಿನ್ ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ವರದಿಗಾರರು ಬಸವರಾಜ ನೆಚ್, ಜಸ್ಟ್ ಕನ್ನಡ ಟಿವಿ, ಹಾವೇರಿ. ಬಲುವಾಗಿದೆ ನಾವು 25 ವರ್ಷ ಆದರೂ ಸರ್ ಲೊಕೇಶನ್ ಅಲ್ಲ ಸರ್ ಸೋಕೋಟಿಮ್ ಸರ್ ಬಸವ